ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸರ್ ಐಸಾಕ್ ನ್ಯೂಟನ್ ಒಬ್ಬರು ಗ್ರೇಟೆಸ್ಟ್ ಸೈಂಟಿಸ್ಟ್. ಅವರು ತುಂಬ ಇನ್ವೆನ್ಷನ್ ಮಾಡಿದ್ದಾರೆ. ಬಟ್ ಆದರೆ ಒಂದು ಇನ್ವೆಸ್ಟ್ಮೆಂಟ್ ಜರ್ನಿಯಲ್ಲಿ ಅವರು ತುಂಬ ದೊಡ್ಡ ಅಮೌಂಟನ್ನು ಲಾಸ್ ಮಾಡ್ಕೋತಾರೆ. ಹೇಗೆ ಅಂದರೆ 1720ರಲ್ಲಿ ಇಂಗ್ಲೆಂಡಿನ ಸೌತ್ ಸಿ ಎಂಬ ಕಂಟ್ರಿಯಲ್ಲಿ ಸರ್ ಐಸಾಕ್ ನ್ಯೂಟನ್ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ. ಆ ಇನ್ವೆಸ್ಟ್ಮೆಂಟ್ ಮಾಡಿದ ಅಮೌಂಟು ಸ್ವಲ್ಪ ದಿನದಲ್ಲಿ ಶೇರ್ ಪ್ರೈಸು ಮೇಲೆ ಮೇಲೆ ಹೋಗ್ತಾ ಅವ್ರಿಗೆ ಲಾಭ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಅವರು ಆ ಶೇರ್ನೆಲ್ಲ ಸೆಲ್ ಮಾಡಿ ಹೊರಗಡೆ ಬರ್ತಾರೆ. ಮತ್ತೆ ಆ ಶೇರ್ ಪ್ರೈಸ್ ಮೇಲೆ ಮೇಲೆ ಹೋಗ್ತಾ ಹೋಗ್ತಾ ಸರ್ ಐಸಾಕ್ ನ್ಯೂಟನ್ ಅವರು ಪೀಕಲ್ಲಿ ಹೋಗಿ ಎಂಟ್ರಿ ಆಗ್ತಾರೆ. ಆದ್ರೆ ಕೆಲವೇ ತಿಂಗಳಲ್ಲಿ ಆ ಶೇರು ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗೋಗುತ್ತೆ. ಕೊಲ್ಯಾಪ್ಸ್ ಆದ್ಮೇಲೆ ಅವರು ತುಂಬಾ ಅಮೌಂಟ್ ಅನ್ನ ಲಾಸ್ ಮಾಡ್ಕೋತಾರೆ. ಏಕೆ ಅಂದ್ರೆ ಶೇರ್ ಪ್ರೈಸ್ ಪೀಕಲ್ಲಿ ಇದ್ದಾಗ ತುಂಬಾ ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ತುಂಬಾ ಲಾಸ್ ಆಗುತ್ತೆ ಅವ್ರಿಗೆ. ಎಷ್ಟರ ಮಟ್ಟಿಗೆ ಲಾಸ್ ಆಗುತ್ತೆ ಅಂದ್ರೆ ಮುಂಚೆ ಏನೆಲ್ಲ ಲಾಭ ಮಾಡಿರ್ತಾರಲ್ಲ ಆ ದುಡ್ಡನ್ನೆಲ್ಲ ಸೇರಿಸಿ ಎಲ್ಲ ಅಮೌಂಟ್ ಅನ್ನ ಲಾಸ್ ಮಾಡ್ಕೋತಾರೆ. ಇದರಿಂದ ನಮಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ ವಾರೆನ್ ಬಫೆಟ್ ಅವರು ಒಂದು ಮಾತನ್ನ ಹೇಳ್ತಾರೆ, ಡೋಂಟ್ ಪುಟ್ ಆಲ್ ಎಗ್ಸ್ ಇನ್ ಒನ್ ಬಾಸ್ಕೆಟ್. ಅಂದ್ರೆ ಇದರ ಅರ್ಥ ಏನಂದ್ರೆ ಎಲ್ಲಾ ಮೊಟ್ಟೆಗಳನ್ನ ಒಂದೇ ಬಾಸ್ಕೆಟ್ ಅಲ್ಲಿ ಹಾಕಿಟ್ರೆ ಅದು ಒಡೆದೇ ಹೋಗುತ್ತದೆ. ಸೊ ಹಾಗಾಗಿ ನಿಮ್ಮ ಹತ್ರ ಇರೋ ಎಲ್ಲಾ ದುಡ್ಡನ್ನೆಲ್ಲ ಒಂದೇ ಅಸೆಟ್ ಕ್ಲಾಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡದೆ ಡಿಫ್ರೆಂಟ್ ಅಸೆಟ್ ಕ್ಲಾಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಳ್ಳಬೇಕಾಗುತ್ತದೆ. ಏಕೆ ಅಂದ್ರೆ ಈ ತರ ಮಾಡೋದ್ರಿಂದ ನಿಮ್ಮಲ್ಲಿ ರಿಸ್ಕ್ ಡೈವರ್ಸಿಫೈ ಆಗುತ್ತದೆ. ಸೊ ಇದರಿಂದ ನಿಮ್ದು ಲಾಸ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತದೆ.